ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಸೀಸನ್ 12ರ ಮನೆಯಿಂದ ಹೊರ ಹೋಗಲು ಅಶ್ವಿನಿ ಗೌಡ, ಧನುಷ್ ಗೌಡ, ಸ್ಪಂದನ ಸೋಮಣ್ಣ, ರಾಶಿಕಾ ಶೆಟ್ಟಿ ಹಾಗೂ ಧ್ರುವಂತ್ ಅವರು ನಾಮಿನೇಟ್ ಆಗಿದ್ದರು. ಈ 5 ಜನ ಕಂಟೆಸ್ಟೆಂಟ್ಗಳಲ್ಲಿ ಈಗಾಗಲೇ ಒಬ್ಬ ಸ್ಪರ್ಧಿ ನಟ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಎಪಿಸೋಡ್ನಿಂದ ಹೊರಬಂದಿದ್ದು, ಈ ಎಪಿಸೋಡ್ನ ಶೂಟಿಂಗ್ ನಿನ್ನೆಯೇ ಮುಗಿದಿದೆ. ಈ ಎಲ್ಲ ನಾಮಿನೇಟ್ ಆಗಿರುವ ಸ್ಪರ್ಧಿಗಳಲ್ಲಿ ವೀಕ್ಷಕರಿಂದ ಪಡೆದ ವೋಟ್ಗಳ ಆಧಾರದ ಮೇಲೆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಬಂದಿದ್ದಾರೆ ಅನ್ನುವ ಪಕ್ಕಾ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಈ ಸಲದ ಬಿಗ್ ಬಾಸ್ ಅನ್ನು ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ 5 ಜನ ಸ್ಪರ್ಧಿಗಳಲ್ಲಿ ಸ್ಪಂದನ ಸೋಮಣ್ಣ ಅವರು ಈ ವಾರ ಹೊರಬಂದಿದ್ದಾರೆ. ಹಾಗೇನೆ ಇದು ರಿಯಲ್ ಎಲಿಮಿನೇಷನ್ ಆಗಿರಲಿದ್ದು, ಯಾವುದೇ ಸೀಕ್ರೆಟ್ ರೂಮ್ ಅಥವಾ ಫೇಕ್ ಎಲಿಮಿನೇಷನ್ ಆಗಿರೋದಿಲ್ಲ. ಅದೇನೇ ಆಗಿರಲಿ ವೀಕ್ಷಕರೇ, ಸ್ಪಂದನ ಸೋಮಣ್ಣ ಅವರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮುಗ್ಧ ವ್ಯಕ್ತಿತ್ವದ ಮೂಲಕ ತುಂಬಾ ಜನ ವೀಕ್ಷಕರಿಗೆ ಹಿಡಿಸಿದ್ದರು. ಸುಖ ಸುಮ್ಮನೆ ಉಳಿದ ಸ್ಪರ್ಧಿಗಳೊಂದಿಗೆ ಜಗಳ ಮಾಡದೆ, ಬಿಗ್ ಬಾಸ್ ನೀಡಿರುವ ಯಾವುದೇ ಟಾಸ್ಕ್ ಗಳಲ್ಲಿ ಮೋಸ ಮಾಡದೆ, ಯಾವೊಂದು ಸ್ಪರ್ಧಿಯ ಬಗ್ಗೆ ಕೂಡ ಅವರ ಬೆನ್ನ ಹಿಂದೆ ಮಾತನಾಡದೆ ಜಂಟಲ್ ಮ್ಯಾನ್ ಗೇಮ್ ಅನ್ನು ಸ್ಪಂದನ ಸೋಮಣ್ಣ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಡಿದ್ದರು. ಆದರೆ ಬಿಗ್ ಬಾಸ್ ಮನೆಯ ಟಾಸ್ಕ್ ಗಳಲ್ಲಿ ಇನ್ನೂ ಸ್ವಲ್ಪ ಎಫರ್ಟ್ಸ್ ಹಾಕಿದ್ದರೆ ಖಂಡಿತ ಇವರು ಟಾಪ್ 5 ಸ್ಪರ್ಧಿಗಳಲ್ಲಿ ಇರುತ್ತಿದ್ದರು. ವೀಕ್ಷಕರೇ, ಸ್ಪಂದನ ಸೋಮಣ್ಣ ಅವರ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ಎಂದು ಯಾರೆಲ್ಲ ಹಾರೈಸುತ್ತೀರಾ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಸ್ಪಂದನ ಸೋಮಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.